ಆ ಭಾರತ ದೇಶದ ರಾಜಕೀಯ ಚರಿತ್ರೆಯಲ್ಲಿ ಜನಸೇನಾ ಪಾರ್ಟಿ 2014ರಲ್ಲಿ ತೆಲಂಗಾಣದಲ್ಲಿ ಪ್ರಾರಂಭವಾಗಿ ಲಾಸ್ಟ್ ಎಲೆಕ್ಷನ್ಸ್ 2024ರಲ್ಲಿ ನಾವು ಕಂಟೆಸ್ಟ್ ಮಾಡಿದ 21 ಅಸೆಂಬ್ಲಿ ಸೆಗ್ಮೆಂಟ್ಸ್, 2 ಪಾರ್ಲಿಮೆಂಟ್ ಸೆಗ್ಮೆಂಟ್ಸ್ ಅಲ್ಲಿ 100% ಸ್ಟ್ರೈಕ್ ರೇಟ್ ಇಂದ ಗೆದ್ದು ಒಂದು ಭಾರತ ದೇಶ ರಾಜಕೀಯ ಚರಿತ್ರೆಯಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದ ಜನಸೇನಾ ಪಾರ್ಟಿ. ಏನಕ್ಕೆ ಅಂದ್ರೆ ಅದು ಪವನ್ ಕಲ್ಯಾಣ್ ಅವರ ಸಿದ್ಧಾಂತಗಳು. ಯಾವತ್ತೂ ಸಿದ್ಧಾಂತಗಳು ಬಿಟ್ಟು ಹೋರಾಟ ರಾಜಕೀಯ ಮಾಡಿದವರಲ್ಲ. ರಾಜಕೀಯ ಇತಿಹಾಸದಲ್ಲಿ ಜನರಿಗೋಸ್ಕರ ಅವರ ಕಷ್ಟಾರ್ಜಿತವನ್ನ ಕೋಟಿಗಳ ಗಟ್ಟಲೆ ಜನರಿಗೋಸ್ಕರ ಕೊಟ್ಟು, ಜನರಿಗೆ ಎಲ್ಲಿ ಸಮಸ್ಯೆ ಇದೆ ಅಂದ್ರೂ ಅದು ಯಾವ ರಾಜ್ಯ ಅಂತ ಕೂಡ ನೋಡದೆ ಎಲ್ಲ ರಾಜ್ಯಗಳಲ್ಲೂ ರೈತ ಜೈ ಜವಾನ್ ಜೈ ಕಿಸಾನ್ ಅನ್ನಂಗೆ ರೈತರಿಗೂ ಕಷ್ಟ ಬಂದ್ರು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ. ಹಂಗೆ ಜವಾನ್ಗಳ ಸೇವೆಗೋಸ್ಕರ ಕೋಟಿಗಳು ಕೊಟ್ಟವ್ರೆ. ಹಿಂಗೆ ಇನ್ನೊಬ್ಬ ರಾಜಕೀಯ ವ್ಯಕ್ತಿ ನಮ್ಮ ದೇಶ ಕಂಡಿಲ್ಲ ಇವತ್ತವರೆಗೂ. ಸೊ ಅಂತ ವ್ಯಕ್ತಿಯ ನಾಯಕತ್ವದಲ್ಲಿ ಇವತ್ತು ಜನಸೇನಾ ಪಾರ್ಟಿ ತೆಲಂಗಾಣದಲ್ಲಿ ಹುಟ್ಟಿದ ಜನಸೇನಾ ಪಾರ್ಟಿ, ಆಂಧ್ರ ಪ್ರದೇಶದಲ್ಲಿ 100% ಸ್ಟ್ರೈಕ್ ರೇಟ್ ಆಗಿ ಗೆದ್ದ ಜನಸೇನಾ ಪಾರ್ಟಿ ಇವತ್ತು ಕರ್ನಾಟಕದಲ್ಲೂ ಮೊದಲನೇ ಆಫೀಸ್ ನಮ್ಮ ಮುಳ್ಬಾಗಲಲ್ಲಿ, ಒಳ್ಳೆ ಸ್ಥಾನಬಲ ಇರೋ ಮುಳ್ಬಾಗಲಲ್ಲಿ ಜನಸೇನಾ ಪಾರ್ಟಿ ಕಾರ್ಯಾಲಯ ಓಪನ್ ಆಗಿದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಸಂತೋಷ. ಎಲ್ಲರ ಜನಸೇನಾ ಪಾರ್ಟಿ ಸಾಧಕಗಳು ಮತ್ತೆ ಜನಸೇನಾ ಪಾರ್ಟಿ ಕಾರ್ಯಕರ್ತರ ಒಂದು ಕಷ್ಟಕ್ಕೆ ಪ್ರತಿಫಲ ಈ ಕಾರ್ಯಾಲಯ. ಖಚಿತವಾಗ್ಲೂ ಈ ಕಾರ್ಯಾಲಯದಲ್ಲಿ ಜನರ ಕಷ್ಟ ಸುಖಗಳ ಬಗ್ಗೆ ಹೋರಾಟ ಮಾಡಕ್ಕೆ, ಎಲ್ಲ ಅವ್ರ ಸಮಸ್ಯೆಗಳ ಬಗ್ಗೆ ಒಂದು ಕೃಷಿ ಮಾಡಕ್ಕೆ ನಾವೆಲ್ಲರೂ ನಮ್ಮ ನಾಯಕರೆಲ್ಲರೂ ಕೂಡ ಇವತ್ತಿಂದ ನಮ್ಮ ಆಫೀಸ್ ಎಲ್ರಿಗೂ ಓಪನ್ ಅಲ್ಲಿ ಇರುತ್ತೆ. ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರು ನಮ್ಮ ಆಫೀಸ್ ಬಾಗಿಲ ಓಪನ್ ಆಗಿರುತ್ತೆ. ಸೊ ಎಲ್ರು ನಮ್ಮ ಜನಸೇನಾ ಪಾರ್ಟಿಯನ್ನ ಆಶೀರ್ವಾದ ಮಾಡಿ, ಪವನ್ ಕಲ್ಯಾಣ್ ನಾಯಕತ್ವವನ್ನ ಆಶೀರ್ವಾದ ಮಾಡಿ. ಜನಸೇನಾ ಪಾರ್ಟಿ ಒಂದು ರಾಜ್ಯದಲ್ಲ, ಜನಸೇನಾ ಪಾರ್ಟಿ ಭಾರತ ದೇಶದ ಪಾರ್ಟಿ. ಪವನ್ ಕಲ್ಯಾಣ್ ಅವರು ಭಾರತ ದೇಶದ ಆಸ್ತಿ. ಭಾರತ ದೇಶದ ಪ್ರಜೆಗಳ ಬಗ್ಗೆ ಅವರ ಕಷ್ಟಗಳಲ್ಲಿ ಇರಕ್ಕೆ ಹೆಜ್ಜೆ ಹಾಕುವ ವ್ಯಕ್ತಿ ಪವನ್ ಕಲ್ಯಾಣ್ ಅವರು. సో దయచేసి ప్రతి ఒక్కరూ పవన్ కళ్యాణ్ గారి నాయకత్వాన్ని బలపరచండి. కర్ణాటక రాష్ట్రంలో ఉన్న ప్రతి ఒక్క ప్రజలు, ప్రతి ఒక్క మనిషి కష్టం కోసం జనసేన పార్టీ కష్టపడుతుంది. ಜನಸೇನಾ ಪಾರ್ಟಿ ಕರ್ನಾಟಕ ಅಭಿವೃದ್ಧಿ ಕೋಸಂ, ಕರ್ನಾಟಕ ನಡೆ ನುಡಿ, ಕರ್ನಾಟಕ ಭಾಷೆ ಬಗ್ಗೆ, ಕರ್ನಾಟಕ ಸೆಂಟಿಮೆಂಟ್ಸ್ ಪ್ರತಿಯೊಂದರ ಬಗ್ಗೆ ಕರ್ನಾಟಕದ ನಮ್ಮ ಜನಸೇನಾ ಪಾರ್ಟಿ ನಾಯಕರೆಲ್ಲರೂ, ಕರ್ನಾಟಕ ಜನಸೇನಾ ಪಾರ್ಟಿ ನಾಯಕರೆಲ್ಲರೂ ಕೂಡ ಕಷ್ಟಪಡ್ತಾರೆ. ಕರ್ನಾಟಕ ಅಭಿವೃದ್ಧಿಗೋಸ್ಕರ ನಮ್ಮ ಜನಸೇನಾ ಪಾರ್ಟಿ ಯಾವಾಗ್ಲೂ ಪ್ರತಿನಿತ್ಯ ಜನರಿಗೆ ಒಂದು ಅವೈಲಬಿಲಿಟಿಯಲ್ಲಿದ್ದು ಪ್ರತಿಯೊಬ್ರು ಕಷ್ಟಪಡ್ತಾರಂತೆ. ನೀವೆಲ್ಲರೂ ಕರ್ನಾಟಕ ಪ್ರಜಾ ಎಲ್ರಿಗೂ ಆಶೀರ್ವಾದ ಪವನ್ ಕಲ್ಯಾಣ್ ಅವ್ರ ಮೇಲೆ, ಜನಸೇನಾ ಪಾರ್ಟಿ ಮೇಲೆ ಇರಬೇಕಂತ ಎಲ್ಲರನ್ನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದೀನಿ. ಜೈ ಜನಸೇನಾ, ಜೈ. ಇವತ್ತೇ ಆಫೀಸ್ ಓಪನ್ ಮಾಡಿದೀವಿ. ಇನ್ನ ಎವ್ರಿ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲೂ, ಎವ್ರಿ ಪಾರ್ಲಿಮೆಂಟ್ ಸೆಗ್ಮೆಂಟ್ ಅಲ್ಲೂ ಪಾರ್ಟಿ ಆಫೀಸ್ ಓಪನ್ ಮಾಡ್ಕೊಂಡು ಮೆಂಬರ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ. ನಾವಷ್ಟು ಪಬ್ಲಿಸಿಟಿ ಕೊಡದೇ ಇದ್ರು ಜಾಸ್ತಿ ಜನ ಅವರ ಸ್ವಇಚ್ಛೆಯಿಂದ 500 rupees 400 rupees ಪೇ ಮಾಡಿ ಜನಸೇನಾ ಪಾರ್ಟಿ ಮೆಂಬರ್ಶಿಪ್ ತಗೊಂಡಿದ್ದಾರೆ. ಇವ್ರು ಹಿಂಗೆ ಜನರ ಆಶೀರ್ವಾದ ಮೇಲೆ ಖಚಿತವಾಗ್ಲೂ ಎಲೆಕ್ಷನ್ಸ್ ಅಲ್ಲಿ, ಮುಂಬರುವ ಎಲೆಕ್ಷನ್ಸ್ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಅಸೆಂಬ್ಲಿ ನಮ್ಮ ವಿಧಾನಸೌಧಕ್ಕೆ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ನಮ್ಮ ಜನಸೇನಾ ಪಾರ್ಟಿಯಿಂದ MLA ಗಳು, ಹಾಗೆ ಪಾರ್ಲಿಮೆಂಟ್ ಗೆ ಕರ್ನಾಟಕದಿಂದ MP ಗಳು ಕೂಡ ಹೋಗ್ಬೇಕಂತ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ. ಖಚಿತವಾಗಿ ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲ ಎಲೆಕ್ಷನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾಕಂದ್ರೆ ನಾಯಕರ ಅಭಿಪ್ರಾಯ ತಗೊಳ್ಳೋದು, ನಾಯಕರ ಮೇಲೆ ಡಿಸಿಷನ್ ತಗೊಳ್ಳೋದು ಬೇರೆ. ನಮ್ಮ ಜನಸೇನಾ ಪಾರ್ಟಿ ಜನರ ಅಭಿಪ್ರಾಯ ಮೇಲೆ, ಜನರ ಸೇನೆ ಇದು. ಸೊ ಜನರು ಅನ್ಕೊಂಡ್ರೆ ಯಾರಾದ್ರೂ ಆಗುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕಂತ ಮತ್ತೊಂದು ಸ್ವಲ್ಪ ಕರ್ನಾಟಕದ ಸಂಸ್ಕೃತಿ ದೇಶಕ್ಕೆ ಯಾರೇ ಭಾಷೆ ಧರ್ಮ ಕೈ ಹಿಡಿತಾರೆ. ಇವಾಗ ನೋಡುತ್ತಾ ಇದ್ರೆ ನೀವು ಆಂಧ್ರದಲ್ಲಿ, ಅಂದ್ರೆ ನಿಮ್ ಕೂಡ ಸ್ವಲ್ಪ ಖಚಿತವಾಗ್ಲೂ ಇನ್ಫಾರ್ಮೇಶನ್ ಇರುತ್ತೆ. ಆಂಧ್ರದಲ್ಲಿ ಏನ್ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಇರುತ್ತೆ. ಇವತ್ತು 24 ಸ್ಥಾನದಲ್ಲಿತ್ತು ಪವನ್ ಕಲ್ಯಾಣ್ ಅವರು ಪಂಚಾಯತ್ ರಾಜ್, ಆಂಧ್ರ ಪ್ರದೇಶ ಪಂಚಾಯತ್ ರಾಜ್ ತಗೊಂಡಾಗ. ಇವಾಗ ನಂಬರ್ 1 ಪೊಸಿಷನ್ ಅಲ್ಲಿ ಇದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಇವತ್ತಿಗೂ ರೋಡ್ ನೀರ್ ಇಲ್ಲದೆ ಇರೋ ಎಷ್ಟೋ ಹಳ್ಳಿಗಳಿಗೆ ಪವನ್ ಕಲ್ಯಾಣ್ ಅವರು ನೀರು ಕೊಡ್ತಾರೆ. ಒಂದು ಸ್ವಲ್ಪ ಏರಿಯಾಗಳು, ಮನ್ಯಂ ಅಂತ ನಕ್ಸಲಿಸಮ್ ಇರೋ ಏರಿಯಾಸ್ಗೆ ಪೊಲಿಟಿಷಿಯನ್ಸ್ ಹೋಗೋಕ್ ಕೂಡ ಭಯ ಪಡ್ತಾ ಇದ್ರು. ಇವಾಗ ಪವನ್ ಕಲ್ಯಾಣ್ ಅವರು ಅಂತ ಏರಿಯಾಗಳಿಗೆ ಯಾರಾದ್ರೂ ಪ್ರೆಗ್ನೆಂಟ್ ಇದ್ರು ಡೋಲಿಗಳಲ್ಲಿ ಪ್ರೆಗ್ನೆಂಟ್ಸ್ ನ ಎತ್ಕೊಂಡು ಹೋಗಕ್ಕೆ, ಯಾಕಂದ್ರೆ ಆಂಬುಲೆನ್ಸ್ ಕೂಡ ಬರೋ ಪ್ಲೇಸ್ ಇಲ್ಲ, ರೋಡ್ ಇಲ್ಲ. ಸೊ ಅಂತ ಪ್ಲೇಸಸ್ಗೆ ಸ್ವಾತಂತ್ರ್ಯ ಬಂದಾಗಿಂದ ರೋಡ್ ಇಲ್ಲದೆ ಇರೋ ಊರುಗಳಿಗೆ ರೋಡ್ ಬರ್ತಾ ಇದೆ, ನೀರ್ ಇಲ್ಲದೆ ಇರೋ ಊರುಗಳಿಗೆ ನೀರು ಬರ್ತಾ ಇದೆ,
ಕರೆಂಟ್ ಇಲ್ಲದೆ ಇರೋ ಊರುಗಳಿಗೆ ಕರೆಂಟ್ ಬರ್ತಾ ಇದೆ. ಎಷ್ಟು ಜನ ರಾಜಕೀಯ ನಾಯಕರು ಬಂದಿರ್ತಾರೆ, ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದಿರ್ತಾರೆ, ಎಷ್ಟು ಜನ ಮಂತ್ರಿಗಳು ಬಂದಿರ್ತಾರೆ. ಬಟ್ ಪವನ್ ಕಲ್ಯಾಣ್ ಅವರು ಬರೋವರೆಗೂ ಇದಾಗ್ಲಿಲ್ಲ ಅಂದ್ರೆ ಪವನ್ ಕಲ್ಯಾಣ್ ಅವರು ಆಂಧ್ರದಲ್ಲಿ ಹೆಂಗ್ ಮಾಡಿದ್ರು, ಆಂಧ್ರನ ಎಷ್ಟು ಪವನ್ ಕಲ್ಯಾಣ್ ಪ್ರೀತಿಸ್ತಾರೋ ಕರ್ನಾಟಕನು ಹಂಗೆ ಅಷ್ಟೇ ಪ್ರೀತಿಸ್ತಾರೆ. ಕರ್ನಾಟಕ ಮೇಲೆ ಜಾಸ್ತಿ ಪ್ರೀತಿ ಇದೆ ಪವನ್ ಕಲ್ಯಾಣ್ ಅವರಿಗೆ. ಖಚಿತವಾಗ್ಲೂ ಕರ್ನಾಟಕ ಜನರು ಪವನ್ ಕಲ್ಯಾಣ್ ಅವರು ಕೈ ಹಿಡ್ತಾರೆ. ಕರ್ನಾಟಕ ಜನರಿಗೋಸ್ಕರ ಪವನ್ ಕಲ್ಯಾಣ್ ಅವರು ಎಷ್ಟು ಬೇಕಾದ್ರೂ ದುಡಿಮೆ ಮಾಡ್ತಾರೆ. ಮಹೇಶ್ ಅವರು ಹೌದು, ಮೈಫೋರ್ಸ್ ಮಹೇಶ್ ಅಂದ್ರೆ ಮೈಫೋರ್ಸ್ ಮಹೇಶ್ ಅಲ್ಲ, ಪವನ್ ಕಲ್ಯಾಣ್ ಅವರು ನಾನ್ ಜೈ ಪವನ್ ಕಲ್ಯಾಣ್ ಜೈ ಜನಸೇನೆ ಅಂತೀನಿ, ಆದ್ರಿಂದ ಮೈಫೋರ್ಸ್ ಮಹೇಶ್ ಅನ್ನೋ ಸ್ಟೇಜ್ ಅವರು ಇದು ಕೊಟ್ಟಿದ್ದಾರೆ. ನೀವ್ ಹೇಳ್ದಂಗೆ ಸಾಮಾನ್ಯರು ಇವಾಗ ಕೂಡ ಪವನ್ ಕಲ್ಯಾಣ್ ಅವ್ರ ಟಾರ್ಗೆಟ್ ಅದೇ, ನಮ್ಮಲ್ಲಿರೋ ನಾಯಕರು, ನಮ್ಮಲ್ಲಿರೋ ಕಾರ್ಯಕರ್ತರು MLA ಗಳಾಗ್ಬೇಕು, MP ಗಳಾಗ್ಬೇಕು, ಜನರ ಸೇವೆ ಮಾಡ್ಬೇಕು. ಅದಕ್ಕೆ ಪವನ್ ಕಲ್ಯಾಣ್ ಅನ್ನೋ ವ್ಯಕ್ತಿ, ಪವನ್ ಕಲ್ಯಾಣ್ ಅವ್ರ ಶಕ್ತಿ ಕೊಡ್ತಾರೆ. ಅವ್ರ ಒಂದು ವೇದಿಕೆ ಆಗಿದ್ದಾರೆ ಸಾಮಾನ್ಯರಿಗೆ. ಸಾಮಾನ್ಯರು ಇವಾಗ ಯಾರು ಹೇಳಿದ್ರು 100 ಕೋಟಿ 200 ಕೋಟಿ ಎತ್ಕೊಂಡ್ಬಂದ್ MLA ಗಳು ಅಂತವ್ರು ನಮ್ಮ ರಾಜಕೀಯ ಅಲ್ಲ, ಜನಸೇನಾ ಪಾರ್ಟಿ ರಾಜಕೀಯ. ಸಾಮಾನ್ಯರನ್ನ MLA ಗಳಾಗಿ MP ಗಳಾಗಿ ಮಾಡೋದೇ ಜನಸೇನಾ ಪಾರ್ಟಿ. ಆಲ್ರೆಡಿ ಆಂಧ್ರದಲ್ಲಿ ಮಾಡಿ ತೋರಿಸಿದೀವಿ, ಕನ್ನಡದಲ್ಲೂ ಮಾಡ್ತೀವಿ, ಜನರ ಆಶೀರ್ವಾದದಿಂದ. ಆಂಧ್ರ ಮತ್ತೆ ತೆಲಂಗಾಣದಲ್ಲಿ ಜನಸೇನಾ ಪಕ್ಷನ ಕಟ್ಟೋದು ಕಷ್ಟ ಅಲ್ಲ, ಯಾಕಂದ್ರೆ ಅಲ್ಲಿ ಅಧಿಕಾರ ಇದೆ, CM ಇದ್ದಾರೆ ಆಂಧ್ರದಲ್ಲಿ. ಆದ್ರೆ ಈ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಗೆ ಯಾವುದೇ ತರ ಫೈನಾನ್ಸಿಯಲ್ ಆಗ್ಬೋದು, ನಾಯಕತ್ವಗಳಾಗಿ ಯಾರಿಲ್ಲ. ಇಲ್ಲಿ ಮುನ್ನಡೆಸ್ಬೇಕಂದ್ರೆ, ಬೆಳೆಸ್ಬೇಕಂದ್ರೆ ತನ್ನದೇ ಆದಂತ ಒಂದು ಕೈಯಿಂದ ಹಾಕ್ಬೇಕು, ಪ್ರತಿಯೊಬ್ಬರು ಸಂಘಟನೆ ಮಾಡ್ಬೇಕು. ಇದರಿಂದ ಯಾವ ರೀತಿ ಶಕ್ತಿ ನಿಲ್ತದೆ? ಪವನ್ ಕಲ್ಯಾಣ್ ಅವ್ರಿಗೆ ಕರ್ನಾಟಕದ ಜನರ ಪ್ರೀತಿ ಪ್ರೇಮ ಇದೆ, ಅವ್ರ ಆಶೀರ್ವಾದ ಇದೆ. ಅವರೇ ಬೇಕಂದ್ರೆ ದುಡ್ಡು ಕೊಟ್ಟು ಪವನ್ ಕಲ್ಯಾಣ್ ಅವ್ರ ಪಾರ್ಟಿನ ನಡೆಸ್ತಾರೆ. ಹೋರಾಟ ಅಂತ ಬಂದಾಗ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನೀವ್ ಹೇಳಿದ್ರೆ ನಾವು ಬರ್ತೀವಿ ಅಂತ ಆಂಧ್ರ ತೆಲಂಗಾಣದಲ್ಲಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ಇಲ್ಲಿನವರು ಎಷ್ಟೇ ಅಂದಾಗ ಅವ್ರಿಗೆ ಯಾವ ರೀತಿ ನೆರವು ಕೊಡ್ತೀರಾ? ಇವಾಗ ನೀವು ಪ್ರೋಗ್ರಾಮ್ ನೋಡಿದ್ರಿ, ಸುಮಾರು ಹಂಡ್ರೆಡ್ಸ್ ಆಫ್ ಮೆಂಬರ್ಸ್ ಇದ್ರು. ಎಲ್ರು ಕರ್ನಾಟಕದವರೆಲ್ಲ, ನಾನು ಒಂದ್ 2-3 ಬಿಟ್ರೆ ಎಲ್ರು ಕರ್ನಾಟಕದವ್ರೆ. ಇವರೆಲ್ಲರೂ ಒಂದೊಂದು ವೆಪನ್ ಆಗಿ ಆ ಊರುಗಳಲ್ಲಿ ಜನರಿಗಿರೋ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಜನರ ಸಮಸ್ಯೆ ತೀರಿಸ್ತಾರೆ. ತದ್ವಾರ ಪಾರ್ಟಿಯನ್ನು ಕೂಡ ಬೆಳೆಸ್ತಾರೆ. ಭಾರತ ದೇಶದಲ್ಲಿ ನೂರಾರು ರಾಜಕೀಯ ಪಕ್ಷಗಳಿವೆ. ಆ ಪಕ್ಷಗಳ ಜೊತೆ ಇವಾಗ ಜನಸೇನಾ ಪಕ್ಷ ಕೂಡ ಒಂದು ಬಂದಿದೆ. ಜನಸೇನಾ ಪಕ್ಷ ಸರಿಯಾದ ಹೆಂಗ್ ಹೇಳ್ತಾರೆ? ಅವೆಲ್ಲ ಪಕ್ಷಗಳ ಜೊತೆಗೆ ಪವನ್ ಕಲ್ಯಾಣ್ ಜನಸೇನಾ ಬಂದಿಲ್ಲ. ಎಲ್ಲ ಪಕ್ಷಗಳಿಗಿಂತ ಸ್ಪೆಷಲ್ ಆಗಿ ಹೆಂಗೆ ಅಂದ್ರೆ, ದುಡ್ಡು ಎತ್ಕೊಂಡ್ಬರೋರೆಲ್ಲ ಜನಸಾಮಾನ್ಯರಲ್ಲಿ ಇರೋರ್ನೇ ಲೀಡರ್ಸ್ ಆಗಿ ಮಾಡ್ಬೇಕು ಅಂತ. ಜನಸಾಮಾನ್ಯರ ಕಷ್ಟಕ್ಕೋಸ್ಕರ ಯಾರ ಹತ್ರ ಹೋರಾಡ್ತಾರೋ ಅಂತವ್ರನ್ನ ಲೀಡರ್ಸ್ ಮಾಡ್ಬೇಕಂತೆ ಪವನ್ ಕಲ್ಯಾಣ್ ಅವ್ರು ಬಂದಿರೋದು. ತೆಲುಗುದಲ್ಲಿ ಹೇಳ್ಬೇಕಂದ್ರೆ ರಬ್ಬರ್ ಚಪ್ಪಲಿ ಎಸ್ಕೊಂಡು ರಾಜಕೀಯ ಜಪಿಸ್ತಾನೆ ಪವನ್ ಕಲ್ಯಾಣ್ ಅಂತ. ಮೀನ್ಸ್ ರಬ್ಬರ್ ಚಪ್ಪಲಿ ಏನು ಫೈನಾನ್ಷಿಯಲ್ ಆಗಿ ಇಲ್ದೇ ಇದ್ರು, ಯಾರಿಗಾದ್ರೆ ಜನರ ಕಷ್ಟಕ್ಕೋಸ್ಕರ ನಾವು ಕಷ್ಟ ಪಡ್ಬೇಕು ಅನ್ಕೊಂತೀವೋ ಅಂತವ್ರಿಗೋಸ್ಕರ ಜನಸೇನಾ ಪಾರ್ಟಿ ಇರೋದು. ಕಷ್ಟದಲ್ಲಿರೋ ಪ್ರತಿಯೊಬ್ಬರ ಆಸೆ ಜನಸೇನಾ ಆಗುತ್ತೆ. ನೀವು ನೋಡಿ, ಇವತ್ತು ಮುಳಬಾಗಲ್ ಆಫೀಸ್ ಓಪನ್ ಆಗಿದೆ. ಹತ್ತಿರದಲ್ಲೇ ಪಾರ್ಟಿ ಪರ್ಮಿಷನ್ ತಗೊಂಡು ನಾವು ಜನವಾಣಿ ಅನ್ನೋ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಜನವಾಣಿ ಅಂದ್ರೆ ಜನರಿಂದ ಏನಾದ್ರು ಅವ್ರ ಸಮಸ್ಯೆಗಳ ಬಗ್ಗೆ ನಾವು ತಗೊಂಡು ಅದ್ರ ಬಗ್ಗೆ ಕಷ್ಟ ಮಾಡಿ ನಾವು ಹೇಳ್ತಾ ಇದೀವಿ 100%. ಇವರು ಕಷ್ಟ ಪಡ್ತಾರೆ, ಇವ್ರಿಗೆ ಏನಾದ್ರು ಸಪೋರ್ಟ್ ಬೇಕಂದ್ರು ನಾವು ಬರ್ತೀವಿ. ನಾನೇ ಅಲ್ಲ, ಆಂಧ್ರ ಪ್ರದೇಶದಲ್ಲಿ ಲೀಡರ್ಸ್ ಎಲ್ಲರೂ ಬೇಕಾಗ್ತಾರೆ, ಬರ್ತಾರೆ. ಇವ್ರಿಗೋಸ್ಕರ ನಿಂತ್ಕೊಂತೀವಿ. ಆಂಧ್ರ ಕರ್ನಾಟಕ ಜನರ ಕಷ್ಟಗೋಸ್ಕರ ನಾವು ನಿಂತ್ಕೊಂತೀವಿ. ಅವಸರ ಬಂದಾಗ ಪವನ್ ಕಲ್ಯಾಣ್ ಅವರು ಕೂಡ ಬರ್ತಾರೆ. ಗಡಿ ಭಾಗದಲ್ಲಿ ಯಾವ ಭಾಗದಲ್ಲಿ ನಿಮ್ಮ ಜನಸೇನಾ ಪಾರ್ಟಿ ಗಡಿ ಭಾಗಕ್ಕೆ ಮಾತ್ರ ಸೀಮಿತ ಅಲ್ಲ. ಕನ್ನಡ ಅಸಲು ತೆಲುಗು ಬರದೇ ಇರೋರು ಕೂಡ ಜನಸೇನಾ ಪಾರ್ಟಿ ಪಕ್ಷದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಜಾಸ್ತಿ ಜನ ತೆಲುಗು ಕೂಡ ಬರಲ್ಲ, ಬಟ್ ಕನ್ನಡ ಜನಸೇನಾ ಪಕ್ಷದಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಪವನ್ ಕಲ್ಯಾಣ್ ಅವ್ರು ಕನೆಕ್ಟ್ ಆಗಿರೋದು ಒಂದು ಭಾಷೆನೋ ಒಂದು ಪ್ರಾಂತನೂ ಅಲ್ಲ. ಪವನ್ ಕಲ್ಯಾಣ್ ಅವ್ರು ಕನೆಕ್ಟ್ ಆಗಿರೋದು ಒಂದು ಜಾತೀಯವಾದ, ಒಂದು ಅವರ ಹ್ಯೂಮನಿಸಮ್, ಅವ್ರ ಸಿದ್ಧಾಂತಗಳು ಕನೆಕ್ಟ್ ಆಗಿರೋರು. ಒಂದು ಭಾಷೆಗೆ ಸೀಮಿತ ಅಲ್ಲ ಪವನ್ ಕಲ್ಯಾಣ್ ಅವರು, ಒಂದು ಪ್ರಾಂತಕ್ಕೆ ಸೀಮಿತ ಅಲ್ಲ, ಒಂದು ಕ್ಯಾಸ್ಟ್ಗೆ ಸೀಮಿತ ಅಲ್ಲ, ಒಂದು ಮತಕ್ಕೆ ಸೀಮಿತ ಅಲ್ಲ. ಪವನ್ ಕಲ್ಯಾಣ್ ಒಂದು ಕ್ಯಾಸ್ಟ್ ಅಲ್ಲ, ಪವನ್ ಕಲ್ಯಾಣ್ ಅವರು ಒಂದು ಮತ ಅಲ್ಲ, ಪವನ್ ಕಲ್ಯಾಣ್ ಅವರು ಪ್ರಾಂತ ಅಲ್ಲ. ಪವನ್ ಕಲ್ಯಾಣ್ ಇಸ್ ಇಂಡಿಯಾಸ್ ಟ್ರೆಜರ್, ಭಾರತದ ಆಸ್ತಿ ಪವನ್ ಕಲ್ಯಾಣ್. ಸೊ ಎಲ್ಲರೂ ಹಂಗೆ ನೋಡ್ತಾ ಇದ್ದಾರೆ. ಅದಕ್ಕೆ ಇವರೆಲ್ಲ ಮೊನ್ನೆ ದಿಲ್ಲಿಯಲ್ಲಿ ನೋಡಿರ್ತೀವಿ ನೀವು, ಕರ್ನಾಟಕದಿಂದ ಬಂದವ್ರೆ, ತೆಲಂಗಾಣದಿಂದ ಬಂದವ್ರೆ, ತಮಿಳುನಾಡು, ಕೇರಳ, ಒಡಿಶಾ, ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದಲ್ಲಿ ಲಾಸ್ಟ್ ಎಲೆಕ್ಷನ್ಸ್ ಅಲ್ಲಿ ನೀವು ನೋಡಿದ್ರೆ ಅಷ್ಟು ಆವತ್ತವರೆಗೂ ಯಾವ ನಾಯಕರಿಗೂ ಬಂದ ಒಂದು ವಿಸ್ತೃತ ಜನರ ಸಮೂಹ ನೋಡಿದ್ವಿ ನಾವು. ಸೊ ಪವನ್ ಕಲ್ಯಾಣ್ ಇಸ್ ಅನ್ ಇಂಡಿಯನ್ ಟ್ರೆಜರ್ ಫಾರ್ ಶೋರ್. ಸೊ ಪವನ್ ಕಲ್ಯಾಣ್ 100%. ಕರ್ನಾಟಕ ಜನತೆಗೆ ಒಂದು ಆಂಧ್ರ ಮತ್ತೆ ತೆಲಂಗಾಣದಲ್ಲಿ ಏನು ಪವನ್ ಕಲ್ಯಾಣ್ ಭರವಸೆ ಕೊಟ್ಟಿದ್ದಾರೆ ಮೆಂಬರ್ಶಿಪ್ 5 ಲಕ್ಷ ಏನ್ ಇನ್ವೆಸ್ಟ್ ಬ್ಯಾಂಕ್ ಇದೆ. ಕರ್ನಾಟಕದಲ್ಲಿ ನಾವು ಮೆಂಬರ್ಶಿಪ್ ಮಾಡಿದ್ರೆ ನಮ್ಗೆ ಕ್ಲೈಮ್ ಆಗುತ್ತಾ? ನಾವು ಬೆಳೆಸ್ಕೊಂಡ್ರೆ ನಾವು ಮೆಂಬರ್ಶಿಪ್ ಆದ್ರೆ ನಮ್ಗೆ ಡೌಟ್ ಇದೆ. ನೇತೃತ್ವ ಯಾರು ವಹಿಸ್ತಾರೆ, ಜವಾಬ್ದಾರಿ ಯಾರು? ಇದು ಇವಾಗ ಮಾಡ್ತಾ ಇರೋ ಮೆಂಬರ್ಶಿಪ್ ಆಂಧ್ರ ಮೆಂಬರ್ಶಿಪ್ ಅಲ್ಲ, ಜನಸೇನಾ ಪಾರ್ಟಿ ಕರ್ನಾಟಕ ಮೆಂಬರ್ಶಿಪ್.
ಪ್ಲೀಸ್ ಇವರು ಬಗ್ಗೆ ಕರ್ನಾಟಕ ಮೆಂಬರ್ಶಿಪ್ ಮಾಡ್ತಾ ಇರೋದು. ಸೊ ಪರ್ಫೆಕ್ಟ್ ಆಗಿ ಆಲ್ರೆಡಿ ಕರ್ನಾಟಕ ಪಾರ್ಟಿ ಇದೆಲ್ಲೂ ಜನಸೇನಾ ಸಾಧಕಾಗಿ ಮಾಡಿದ್ದಾರೆ. ಒಬ್ಬೊಬ್ರು 200 ಜನ 300 ಜನಕ್ಕೆ ಮೆಂಬರ್ಶಿಪ್ ಮಾಡಿಸಿದ್ದಾರೆ. ಆಂಧ್ರದಲ್ಲಿ ಹೆಂಗಾದ್ರೆ ಫೆಸಿಲಿಟೀಸ್ ಬರ್ತಾ ಇತ್ತು, ಕರ್ನಾಟಕದಲ್ಲಿ ಹಂಗೆ ಫೆಸಿಲಿಟೀಸ್ ಬರುತ್ತೆ. ಇದು ಪೂರ್ತಿಯಾಗಿ ಕರ್ನಾಟಕ ಘಟಕದ ಜನಸೇನಾ ಪಾರ್ಟಿ ಆಗಿ ಇವರೆಲ್ಲ ಕೆಲಸ ಮಾಡ್ತಾ ಇದಾರೆ. ಕರ್ನಾಟಕ ಜನಸೇನಾ ಮೆಂಬರ್ಶಿಪ್ ತಗೊಂಡಿದ್ದಾರೆ. ಸೊ ಅದಕ್ಕೆ ಏನು ಪ್ರಾಬ್ಲಮ್ ಇರಲ್ಲ. ನಮ್ಗೆ ಆಂಧ್ರದಲ್ಲಿ ಹೆಂಗ್ ಸಿಗುತ್ತೋ, ತೆಲಂಗಾಣದಲ್ಲಿ ಹೆಂಗ್ ಸಿಗುತ್ತೋ, ಕರ್ನಾಟಕದಲ್ಲೂ ಹಂಗೆ. ನೇತೃತ್ವ ಯಾರು ವಹಿಸ್ತಾರೆ? ಸಾಧಕಗಳಿದಾರಲ್ವಾ, ಇವಾಗ ಸುಷ್ಮಾ ಅವರು ಸಾಧಕಾಗಿ ಮಾಡಿದ್ದಾರೆ. ಆಂಧ್ರದಲ್ಲಿ ನಾಯಕತ್ವ ಅವರು ಅದೇ ಹೇಳ್ತಾ ಇರೋದು. ಇದ್ದಾರೆ. ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಅದು ಜನರು ಡಿಸೈಡ್ ಮಾಡ್ಬೇಕು, ಪವನ್ ಕಲ್ಯಾಣ್ ಅವರು ಡಿಸೈಡ್ ಮಾಡ್ಬೇಕು. ಜಸ್ಟ್ ವಿ ಆರ್ ಬಡ್ಡಿಂಗ್. ಇವಾಗ ಸ್ಟಾರ್ಟ್ ಆಗಿದೀವಿ, ಮೆಂಬರ್ಶಿಪ್ ಸ್ಟಾರ್ಟ್ ಆಗಿದೆ. ಇವಾಗ ಸಾಧಕಗಳಾಗಿ ಸುಷ್ಮಾ ಅವರಾಗ್ಲಿ, ಮುರಳಿ ಅವರು MP ಆಗ್ಲಿ, ಇವರೆಲ್ಲೂ ಆದರ್ಶ ಆಗ್ಲಿ, ಇವರೆಲ್ಲೂ ಸಾಧಕಾಗಿ ಮಾಡಿದ್ದಾರೆ. ಇನ್ನು ಇವರಲ್ಲೇ ಜನರಿಂದ ನಾವ್ ಹೇಳಿದ್ವಲ್ಲ, ಸಾಮಾನ್ಯರಿಂದಾನೇ ನಾಯಕರನ್ನ ಮಾಡೋದು ಪವನ್ ಕಲ್ಯಾಣ್ ಅವರ ಅಭಿಮತ ಅಂತ ಹೇಳ್ಬಿಟ್ಟು, ಅದರ ಬಗ್ಗೆ ಎಲ್ಲ ಯಾರಾದ್ರೆ ಕಷ್ಟ ಪಡ್ತಾರೋ ಅವ್ರನ್ನ ನಮ್ಮಲ್ಲೇ, ನಮ್ ಜನರಲ್ಲೇ, ನಮ್ ಸಾಮಾನ್ಯರಲ್ಲೇ ಒಳ್ಳೆ ನಾಯಕತ್ವ ಕೊಡ್ತಾರೆ. ಫೈನಲ್ ಆಗಿ ಜನಸೇನಾ ಅಂದ್ರೆ ಕರ್ನಾಟಕ ಜನತೆಗೆ ಏನ್ ಮೆಸೇಜ್ ಕೊಡ್ತಾರೆ? ಜನಸೇನಾ ಅಂದ್ರೆ ಕರ್ನಾಟಕದಲ್ಲಿ ಇರೋ ಜನರಿಗೆ ಯಾರು ಕಷ್ಟ ಬಂದ್ರು ಫಸ್ಟ್ ಅವ್ರಿಗೆ ಜ್ಞಾಪಕ ಬರ್ಬೇಕಾದ್ರೆ ಜನಸೇನಾ. ಅದೇ ನಮ್ ಟಾರ್ಗೆಟ್. ಅದ್ರಿಗೆ ಕೆಲಸ ಮಾಡ್ತೀವಿ. ನೀವು ಮಾತಾಡಿ.